ಕಸ ಹೊಡೆದು ನೀರು ಹಾಕಿ ರಂಗೋಲಿನ ಹಾಕತ್ತೆ. ಇನ್ನು ಅಡುಗೆ ಮಾಡಬೇಕು. ಬಡ ಬಡ ಹೋಗಿ ಅಡುಗೆ ಮಾಡ್ತಾನೆ. ಅವ್ರು ಹೇಳೋಕ್ಕಿಂತ ಮುಂಚೆ ಎಲ್ಲ ಅಡುಗೆ, ರೊಟ್ಟಿ, ಪಲ್ಯ, ಅನ್ನ, ಸಾರು ಎಲ್ಲ ಮಾಡಿಡ್ಬೇಕು. ಮತ್ತು ಅವ್ರು ಎದ್ದ ಮೇಲೆ ನಾನು ಅಲ್ಲಡ್ಡಾಡಕತ್ರ ಸುಮ್ಮನೆ ಬೈತಾರೆ. ಆದರೂ ಎಲ್ಲರೂ ಒಳ್ಳೆಯವರೇ ಇರ್ತಾರೆ. ಅವರು ಆ ಒಂದು ಇದಕ್ಕೆ ಕೆಟ್ಟವ್ರು ಆಗ್ತಾರೆ. ಅವ್ರ ಜೊತೆ ನಾವು ಚಂದಗೈದ್ರೆ ಅವರು ನನ್ನ ಚಲೋತಾಗ ನೋಡ್ಕೋತಾರಂತ ನನಗೆ ಅನಿಸ್ತತಿ. ಆದ್ರೆ ಟೈಮ್ ಬೇಕು ಅಷ್ಟೆ. ಆ ಟೈಮ್ ಬರೋವರೆಗೂ ಕಾಯಬೇಕು. ಸುಮಿ, 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 ಏಳೇನು ಬೆಳಕಾತ. ನೀರು ಕಾಯಕ್ಕಿಡ್ಬೇಕು, ನೀರಲ್ಲಿ ಮಾಡಬೇಕು, ಅಡುಗೆ ಮಾಡಬೇಕು, ದನಗಳು ಶಗನ ಎತ್ತಬೇಕು, ದನ ತೊಳಿಬೇಕು, ಅದನ್ನೆಲ್ಲ ಹೊಟ್ಟೆ ಕ್ಲೀನ್ ಮಾಡಬೇಕು. ಅದನ್ನೆಲ್ಲ ಮಾಡಿದ್ಬಿಟ್ಟ ಮಕ್ಕೊಂಬಿಟ್ಟ. ಯಾರು ಮಾಡ್ತಾ ಇದೀನಲ್ಲ? ಬಡ ಬಡ ಎತ್ತ ಮಾಡಿ ನಡಿ. ಅಯ್ಯೋ ಅತ್ತಿರೇನು ಸುಮ ಅನ್ನೋ ಅಲ್ಲ ಹೆಸರು, ಗುಂಡು ಅಂತ ಕರೀತಾರೆ ಇವರು. ಆ ಹುಡುಗಿಗೆಲ್ಲ ಇಷ್ಟೆಲ್ಲ ಕೆಲಸ ಹಾಳಾಕತ್ತಾರ. ಮತ್ತು ಅತ್ತಿ ಅಡುಗೆ ಮಾಡ್ತಾರೆ ನಂಗೆ. ಅಯ್ಯೋ ಅವ್ರು ಎದ್ದು ಬಿಟ್ರ. ಅವ್ರು ಹೇಳೋರಾಗ ಬರೀ ನನ್ನ ಮನೆ ಕಸ ಬಾಲ ಕಸ ಒಂದೇ ಹೊಡೆದ್ಬಿಟ್ನಿ. ಏನು ಮಾಡೋದು ಇವಾಗ? ಒಳಗೆ ಹೋಗಿ ನೋಡ್ತೇನೆ. ಯಾರು ಕಾಣಿಸ್ವಾರ. ನಾನು ಹೋಗಬೇಕು. ಇನ್ನು ಹಾಲು ಒಂದು ಆಡ್ಬೇಕು. ನಾನು ಏನು ಮಾಡ್ಬೇಕಂತ ಗೊತ್ತಾಗಲ್ದು. ಅಲ್ಲ, ನಾನು ಮಾವರ ಕಣ್ಣಿಗೆ ಅದು ಬಿದ್ರೆ ಅವ್ರು ನನ್ನ ಜೊತೆ ಜಗಳ ಮಾಡ್ತಾರನ? ಭಯ ಆಗತ್ತದ ನನಗೆ. ಹಾಳಾದು ಬೆಳಿಗ್ಗೆ ಬೆಳಿಗ್ಗೆ ಕಣ್ಣಿಗೆ ಬಂದ್ಬಿಡ್ತಾವೆ. ಇವತ್ತಿನ ಮಕ್ಕಳು ನೋಡಿದ್ರೆ ನಮ್ದೆಲ್ಲ ಇವತ್ತಿನ ದಿನ ಎಲ್ಲ ಕೆಟ್ಟದಾಗ್ಬಿಡ್ತೈತಿ. ಅಲ್ಲ ಇವತ್ತು ಗೊತ್ತಾಗಂಗಿಲ್ಲ. ಅತ್ತಿದು ಬರತ್ತಿರ್ತಾರೋ, ಈ ಮನೆ ಮಲಕ್ಕೆ ಬರ್ತಿರ್ತಾಳೋ, ಸೈಡ್ ಹೋಗ್ಬೇಕು. ಎದುರುಗಡೆನ ಬರ್ತಾವ ಹಂಗೆ ದೇವ್ ಬಂದಂಗೆ. ಇವತ್ತರ ಮಕ್ಕ ನೋಡ್ಬಿಟ್ರೆ ಇವತ್ತಿನ ದಿನ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ ನಮ್ದು. ಏನು ಮಾಡ್ದೆ ಏನೋ. ಸುಮ್ಮಿ ಬಾಯಿಲೆ. ಏನಮ್ಮ ಅವಾಗಿಂದ ಸುಮ್ಮಿ ಸುಮ್ಮಿ ಅಂತ ಕರೆಯಾಕತ್ತಿದೆ. ಮಕ್ಕಳಕ್ಕೂ ಬಿಡಂಗಿಲ್ಲಲ್ಲ. ಏನು ಹೇಳು? ಅಲ್ಲ, ಹಾಳಾದವ್ರಿಗೆ ಕಣ್ಮುಂದೆ ಬರಬೇಡ ಅಂತ ಹೇಳ್ತೇ ಇಲ್ಲ. ಮತ್ತೆ ಕಣ್ಮುಂದೆ ಬಂದ್ರವರು ಅವ್ರಿಗೆ ಹೇಳ, ತನ್ನಾಗ ಒಂದು ಮೂಲ್ಯಾಗ ಇರ್ಬೇಕಂತ ಹೇಳಿ, ತಮ್ದು ಎಷ್ಟೈತಿ ತಮ್ಮ ಮಾಡ್ಕೊಂಡು ತಿನ್ನಂತ ಹೇಳ. ಅದನ್ನ ಬಿಟ್ಟು ಮನೆಗೆಲ್ಲ ಮಾಡಕ್ಕೆ ಬರಬೇಡ ಅಂತ ಹೇಳಾಗಿ. ಅಯ್ಯೋ ಅಮ್ಮ, ಮಾಡಲಿ ಬಿಡು. ಈ ಮನೆ ಸೊಸೆ ಅಲ್ಲ, ಮಾಡಲಿ ಬಿಡಲ್ಲ. ನಮಗೂ ಆರಾಮ್ ರೆಸ್ಟ್ ಅರ ಸಿಗ್ತತಿ. ಏನಮ್ಮ ನೀನು ಏನೋ ಹಾಳಬೇಕೇನ ರೆಸ್ಟ್ ಸಿಗ್ತದೆ ಅಂತ ಹೇಳಿ? ಏನು ರೆಸ್ಟ್ ನಿಂಗೆ? ರೆಸ್ಟ್ ಅಂತ ರೆಸ್ಟ್? ತನಗ ಎಲ್ಲ ಕೆಲಸ ಮಾಡ. ಯಾಕೆ ನಮ್ಮ ಮನೆದು ಕೆಲಸ ಮಾಡಬೇಕಾಗಿಲ್ಲ. ತಂದೆ ಎಷ್ಟೈತೆ ಅಷ್ಟು ನೋಡ್ಕೋಬೇಡ. ಬಡ ಬಡ ಹೋಗು. ನಾನು ದನದೆಲ್ಲ ಮಾಡ್ತಾನೆ. ನೀನು ಬಡ ಬಡ ಮನೆ ಎಲ್ಲ ಕಸ ಹೊಡೆದು, ಅಂಗಳ ಕಸ ಹೊಡೆದು, ನೀರು ಹಾಕಿ ರಂಗೋಲಿ ಹಾಕಿ ಬರೋಗ ಹೋಗು. ಅಮ್ಮ, ಅದನ್ನೆಲ್ಲ ಇವಾಗ ಆಗಲಿ ಇವ್ರು ಮಾಡಿದಾರ. ಮನೆ ಕಸ ಹೊಡೆದು, ಅಂಗಳ ಎಲ್ಲ ಕಸ ಹೊಡೆದು, ನೀರು ಹಾಕಿ ಎಲ್ಲ ಮಾಡಿ ಬಂದಾರಲ್ಲಮ್ಮ. ಮಾಡಿದ್ರೆ ಪರವಾಗಿಲ್ಲ. ನೀವು ಹೋಗಿ ಇನ್ನೊಂದು ಸರಿ ಮಾಡು. ಆಕೆ ಮಾಡೋದು ನಮಗೆ ಬೇಕಾಗಿಲ್ಲ. ಅಯ್ಯೋ ಅಮ್ಮ, ಯಾಕಮ್ಮ ಹಿಂಗೆ ಹೇಳ್ತಿದ್ದಿ? ಮಾಡಿದ್ರೆ ಮಾಡಲಿ ಬಿಡಮ್ಮ. ಮತ್ತೊಮ್ಮೆ ಏನು ಮಾಡೋದಿರ್ತೈತೆ ಅದನ್ನು? ಈಗ ನಿನ್ನ ಕೈಯಿಂದ ಮಾಡೋಕ್ಕಾಗ್ತದ ಇಲ್ಲ? ಹೇಳ. ಸರಿ ಅಮ್ಮ, ಮಾಡ್ತೀನಿ. ಆಕೆಗೆ ಹೇಳ, ಇನ್ನೊಂದು ಸರಿ ನಮ್ಮ ಮನೆಯೊಳಗೆ ನನ್ನ ಕರ ಮುಂದೆ ಕಲಿಸ್ಕೋಬಾರ್ದು ಅಂತ ಹೇಳಿ ತೊಲಬಲಕ್ಕೆ ಇಲ್ಲಿಂದ. ಅದು ಅತ್ತೆ, ದನದೆಲ್ಲನೂ ನಾನೇ ಮಾಡ್ತೀನಿ. ನೀವು ಹೋಗಿ ಕುಂದ್ರಿ ಅತ್ತೆ. ನೀ ಯಾವಾಗ ನನಗೆ ಹೇಳಕ್ಕ ಕುಂದ್ರ ಅಂತೇಳಿ? ನೀ ಯಾವಾಗ ನನ್ನ ಅತ್ತಿ ಅಂತ ಕರೆಯಾಕೆ? ನೋಡು, ನಮ್ಮ ಮನ್ಯಾಗ ಅದೇ ಅನ್ನೋದು ಅಷ್ಟ ನೀನ. ಅದನ್ನ ಬಿಟ್ಟು ನನಗೆ ನೀನು ಅತ್ತಿ ಅದನ್ನ ಇದನ್ನ ಅಂತ ಅನ್ನಕ್ಕೆ ಬರಬೇಡ. ಎಷ್ಟೈತೆ ಅಷ್ಟು ನೋಡ್ಕೊಂಡು ನಾ ಹೆಂಗೆ ಬಿದ್ದಿರ. ಅದನ್ನ ಬಿಟ್ಟು ಬಂದ್ಲಿ ನನಗೆ ಹೇಳಕ್ಕ ಅತ್ತಿ ಅತ್ತಿ ಅಂತ. ಯಾವಾಗ ನಿಮ್ಮ ಅತ್ತಿ? ಅಲ್ಲೇ ಹೋಗ ಇರ್ಬೇಕು ನೋಡು. ಬಾಂಡ್ಲಿದೆ ಯಾಕೆ ನಿಮ್ಮ ಅತ್ತಿ? ನನ್ನ ತಂಟಿಗೆ ಏನಾರ ಬಂದ್ರೆ ನಾನು ಸುಮ್ಮನೆ ಬಿಡು ಮಗಳ ಮಾತ್ರ ಜಡದ ಜಡಬಾನ ತೀರಿಸ್ತಾನೆ. ಮತ್ತೆ ನಿಂದ ತನಗ ಹೋಗ ಒಳಗೆ ಎಷ್ಟೈತೆ ಅಷ್ಟು ನೋಡ್ಕೊಳ್ಳೋಗ. ಬಂದುಬಿಟ್ಲಿ ಇಲ್ಲಿ ಅತ್ತಿ ಅಂತ. ಅತ್ತಿ ಹೆಸ್ರು ಅತ್ತಿ ಹೋಗಿ. ಅಲ್ಲ, ಅದು ನಾನೆಲ್ಲ ಮಾಡಿದ್ನಲ್ಲ, ಅದನ್ನೂ ನಾನು ಮಾಡ್ತೇನಂತ ಹೇಳಿದ್ನಿ ನಿಮ್ಗೆ. ಬೇಕಾಗಿಲ್ಲ, ತೊಳಗಿಲ್ಲಿಂದ ಮೊದಲು ತೊಲಗಿಲ್ಲ. ನನ್ನ ಮುಂದೆ ನಿಂದ್ರಬೇಡ. ಅಲ್ಬಿ ಅವ್ವ, ನಿಂಗೇನು ಹುಚ್ಚಿಡ್ತೇನು? ಅಲ್ಲ, ನಿಂಗೆ ತಲೆ ಕೆಟ್ಟತಿ. ಅಕ್ಕಿನ ಆರಾಮ್ ಕುಂದ್ರಿಸಿ ಎಲ್ಲ ಕೆಲಸ ನಾನು ಯಾಕೆ ಮಾಡಬೇಕು? ನಿಮ್ಗೆ ಗೊತ್ತಾಗಂಗಿಲ್ಲ. ಏನು ಮಾಡ್ಬೇಕಂದ್ರೆ ಆಕೆಗೆ ನಾವು ಎಲ್ಲ ಕೆಲಸ ಹಚ್ಚಬೇಕು. ಆಕೆಗೆ ಈ ಮನ್ಯಾಗ ಇರಾಕ ಆಗ್ಬಾರ್ದು. ಅಷ್ಟು ನಾವು ಕೆಲಸ ಹಚ್ಚಿ ಆಕೆನ ಈ ಮನೆಯಿಂದ ಹೊರಗೆ ಹೋಗೋಂಗೆ ಮಾಡ್ಬೇಕು. ಆದ್ರೆ ನೀನು ನೋಡಿದ್ರೆ ಆಕೆ ಆರಾಮ್ ಕುಂದ್ರಿಸಿದ್ರೆ ಮತ್ತೆ ಆಕೆ ಈ ಮನೆ ಬಿಟ್ಟು ಎಲ್ಲಿ ಹೋಗ್ತಾಳು? ಇನ್ನು ರಾಣಿ ಹಂಗೆ ಇಲ್ಲೇ ಕುಂದಿರ್ತಾಳೆ. ನೀನು ಏನು ಮಾಡ್ಬೇಕಂತಂದ್ರೆ ಎಲ್ಲ ಪ್ರತಿಯೊಂದು ಕೆಲಸನೂ ಅವ್ರಿಗೆ ಹಚ್ಬೇಕು. ನೀನ ಮಾಡಂತ ಹೇಳ್ಬೇಕು. ನಿಂದ್ರಿಸಿ ಮಾಡಕ್ಕೆ ಹೇಳ್ಬೇಕು. ಬಟ್ಟೆ ಒಗೆಯೋದು, ಆಮೇಲೆ ಮನೆ ಕಸ ಹೊಡ್ಸೋದು, ನೆಲ ಒರೆಸೋದು, ಆಮೇಲೆ ಅಂಗಳ ಕಸ ಹೊಡೆಯೋದು, ದನದ್ದೆಲ್ಲ ಮೈ ತೊಳೆಯೋದು, ಸಗಣಿ ಬಳಿಯೋದು, ಕುಳ್ಳು ಬಡಿಯೋದು, ಈ ರೀತಿ ಎಲ್ಲ ಮಾಡಾಕತ್ರ ಆಕೆ 2 ದಿನ ಇಲ್ಲಿ ಇರಂಗೇ ಇಲ್ಲ. ಓಡೋ ಹೋಗ್ಬಿಡ್ತಾಳೆ. ಅಂತಂದ್ರಾಗ ನೀನು ನೋಡಿದ್ರೆ ಆರಾಮ್ ಕುಂದ್ರಸಾಕತ್ತಿದ್ದಿ. ನೀನು ಹಿಂಗೆ ಆರಾಮ್ ಕುಂದ್ರಿಸಿದ್ರೆ ಮತ್ತೆ ಆಗಿಲ್ಲೇ ಇರ್ತಾಳು. ನಿಂಗೆ ತಲೆ ಅನ್ನೋದೇ ಇಲ್ಲೇನು? ಒಂದಿಡೆ ಯೋಚನೆ ಮಾಡ್ಬೇಯವ್ವ. ಆರಾಮ್ ನೀ ರಾಣಿ ಹಂಗಿರು. ಕೆಲಸ ಎಲ್ಲ ಯಾಕೆ ಮಾಡ್ತಾಳೆ. ಮತ್ತೊಳ್ಳೆ ಅಡುಗೆ ಮಾಡ್ಬೇಕು ಟೈಮ್ ಟು ಟೈಮ್ ಸರಿಯಾಗಿ. ಮಾಡ್ತಿದ್ರೆ ನೀನು ಬಿಡ್ತೀಯೇನ? ಇಲ್ಲಲ್ಲೋ. ಅದಕ್ಕಾಗಿ ಎಲ್ಲ ಆಕೆಗೆ ಹಚ್ಚ ನೋಡೋನು ಎಷ್ಟು ದಿನ ಅರ್ಥ ಅಂತ ನಿನ್ಗೆ ಗೊತ್ತಾಗ್ತೈತಿ. ಹೌದಲ್ಲೇ ಸುಮ್ಮಿ, ನೀ ಹೇಳಿದ್ದು ಖರೇನ ಐತಿ. ನಾನು ಯಾಕೆ ಹಿಂಗೆ ಯೋಚನೆ ಮಾಡಲಿಲ್ಲ? ಹೌದು ನೋಡು. ಏಯ್ ಬಾರ್ಲೇಲೆ, ಬಾಯಲ್ಲಿ ಹಡ್ಬಿಟ್ಟಣ್ಣ. ಹೇಳಿ ಅತ್ತೆ. ಅತ್ತೆ ಗಿತ್ತೆ ಅಂದ್ರೆ ಚಟ್ಟಾನ ನಿಗಿರ್ತಾನಿಂದ ಏನ? ನೋಡು, ಮನ್ಯಾಗ ಎಲ್ಲ ಕೆಲಸ ನೀನ ಮಾಡ. ನಾನು ಯಾಕೆ ಮಾಡ್ಬೇಕು? ಈ ಮನೆ ಮಹಾರಾಣಿದ ನಾನು ನಿನ್ನ ಕುಂದ್ರಿಸಿ ನಾನೆಲ್ಲ ಕೆಲಸ ಮಾಡ್ಬೇಕೇನ?
ಪಟ ಪಟ ಹೇಳಿದಂಗೆ ಎಲ್ಲ ಕೆಲಸ ಮಾಡ್ಬೇಕು. ಅಡುಗೆ ಮಾಡ್ಬೇಕು, ನಾಷ್ಟ ಮಾಡ್ಬೇಕು, ರೊಟ್ಟಿ ಮಾಡ್ಬೇಕು, ಮನೆಯೆಲ್ಲ ಕಸ ಹೊಡೆದ ನೆಲ ಒರೆಸ್ಬೇಕು, ಅಂಗಳ ಕಸ ಹೊಡೆದ ಎಲ್ಲ ನೀಟ್ ಮಾಡ್ಬೇಕು, ದನ ಕಳೆದು ಮಾಡ್ಬೇಕು, ಮೈ ತೊಳಿಬೇಕು, ಸಗಣಿ ಬಡಿಬೇಕು, ಕುಳ್ಳು ಬಡಿಬೇಕು, ಅದು ಹಟ್ಟಿ ಎಲ್ಲ ಕ್ಲೀನ್ ಮಾಡಬೇಕು. ಏನು ಮ್ಯಾಗಿಂದ ಎಲ್ಲ ಬಟ್ಟೆ ಒಗಿಬೇಕು, ಬಾಂಡೆ ತಿಕ್ಕಬೇಕು, ಎಲ್ಲ ಕೆಲಸ ನಿಂದ. ಆಮೇಲೆ ಜೋಳ, ಗೋಧಿ, ಅಕ್ಕಿ ಎಲ್ಲನೂ ಹಸನು ಮಾಡ್ಬೇಕು. ಇಷ್ಟೆಲ್ಲ ಒಂದು ದಿನ ನೀನು ಇದು ನೀನು ಮಾಡೋ ಕೆಲಸ ಐತಿ. ಅಡುಗೆ ರುಚಿ ರುಚಿಯಾಗಿ ಮಾಡ್ಬೇಕು. ಸರಿ ಸರಿ ಅತ್ತೆ, ಹಾಗೆ ಮಾಡ್ತೀನಿ. ಅತ್ತೆ ಅನ್ಬೇಡ ಅಂತ ಹೇಳಿಲ್ಲ ಇಲ್ಲ ನಿನಗೆ? ಆಯಿತು, ಅತ್ತೆ ಅನ್ನಂಗಿಲ್ಲ ಆಂಟಿ, ನೀವು ಹೇಳ್ದಂಗೆ ಮಾಡ್ತೀನಿ ಆಂಟಿ. ಎಲ್ಲ ನೀನು ಮಾಡ್ಬೇಕು. ಇನ್ನು ಮುಂದೆ ಇದೆ ಎಲ್ಲ ನೀನು ಕೆಲಸ ಐತಿ. ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನೋಡು. ಒಂದೇ ಈಟ ಎಲ್ಲರ ಏನ ಕಸ ಗೀಸ ಏನೋ ಇರಬೇಕು. ಆಮೇಲೆ ಜುಟ್ಲಾಚೆಗೆ ಹೊಡೆದು ಬಿಡ್ತಾನೆ ಕಪ್ಪಾಳಿಗೆ. ಯಾವ ಹೇಳಿದ್ರು ಕೇಳಂಗಿಲ್ಲ, ಯಾವ ಕೇಳಿದ್ರು ಕೇಳಂಗಿಲ್ಲ. ಸರಿ ಆಂಟಿ, ಅಡುಗೆ ಏನು ಮಾಡ್ಬೇಕು ಇವಾಗ ಹೇಳಿ, ಅದನ್ನೇ ಮಾಡ್ತೀನಿ. ನೋಡು, ಬಡ ಬಡ ರೊಟ್ಟಿ ಮಾಡ, 2 ಥರ ಕಾಯಿಪಲ್ಲೆ ಮಾಡ, ಚೌಳಿಕಾಯಿ ಪಲ್ಲೆ, ಬ್ಯಾಳಿ ಪಲ್ಲೆ ಮಾಡು, ಉದ್ರ ಬ್ಯಾಳಿ ಪಲ್ಲೆ, ಆಮೇಲೆ ಅನ್ನ ಸಾಂಬಾರು ಮಾಡ, ಮತ್ತು ಉಪ್ಪಿಟ್ಟು ಮಾಡ ನಾಷ್ಟಾಕ. ಆಮೇಲೆ ಮತ್ತೇನು ಬೇಕು ಏನು ಅಂದ್ರಲ್ಲ? ಸುಮ್ಮ ಏನು ಬೇಕು? ಏನಿಲ್ಲ ಅಮ್ಮ, ಅದು ಸಾಯಂಕಾಲ ಅಪ್ಪ ಮಟನ್ ತಂದಿದ್ದ, ಮಟನ್ ಪಲ್ಲೆ ಮಾಡಂತ ಹೇಳಿದರು. ರಾತ್ರಿಗೆ ಮಟನ್ ಪಲ್ಲೆ ಮಾಡ್ಬೇಕು. ಮಧ್ಯಾಹ್ನಕ್ಕೆ ಏನು ಉಳಿತತ್ಲ ಅದನ್ನ ನೋಡ್ಕೊಂಡು ಆಮೇಲೆ ಅದ್ರ ಮೇಲೆ ಮಾಡ್ಬೇಕು. ಒಂದಾಗಲೂ ಮನ್ಯಾಗ ಉಳಿದಂಗೆ ಅಕಸ್ಮಾತ್ ಊಟ ಏನಾದರೂ ಯಾರಾದರೂ ಬಿಟ್ರೂ ಅದನ್ನು ದನಗಳಿಗೆ ಹಾಕ್ಬೇಕು, ಇಲ್ಲ ನೀ ತಿನ್ಬೇಕು. ಒಟ್ಟ ನೋಡು ರುಚಿಯಾಗಿರ್ಬೇಕು. ಅದನ್ನು ಬಿಟ್ಟ ಹೆಂಗಾರ ಮಾಡಿದ್ರೆ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಮಾಡಂದಾಳ ಅಂತೇಳಿ ಎತ್ತಬೇಕಂತ ಮಾಡಿದ್ರು ಸುಮ್ಮನೆ ಬಿಡು ಮಕ್ಕಳಲ್ಲ ನಾನು, ನೆನ್ಪಿಟ್ಕೊ ನೀನು. ಆಮೇಲೆ ಏನೋ ಉಳಿದ್ರನ್ನು ತಂಗಳದ ಅದನ್ನ ತಿನ್ಬೇಕು. ಚಲೋ ಹಂಗಿಲ್ಲ ನಮ್ಮ ಮನ್ಯಾಗ. ಎಷ್ಟಾಗತ್ತೋ ಅಷ್ಟು ಕಟನ ಕಟ್ಟಿ ಈಗಿನ ಪುರ್ತ ಕಟ್ಟ ಮಾಡ್ಬೇಕು. ಈಗ ಹೇಳಕತ್ತ ನಾನು, ಉಳಿತು ಚೆಲ್ಲಿದಿ ಮಾಡಿದಿ ಅಂದ್ರೆ ಸುಮ್ಮನೆ ಬಿಡು, ಮಾತಾ ಇಲ್ಲ. ಅಯ್ಯೋ ಇಲ್ಲ, ಎಲ್ಲ ನಾನೇ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸರಿ, ಇವಾಗಲೇ ಮಾಡ್ತೀನಿ ಅಂತ ಹುರುಪಲೆ ಹೊಂಟಿದಿ. ಹೋಗು ಹೋಗು, ನೋಡ್ತೇನೆ ನಾನು ಏನು ಮಾಡ್ತಿದ್ದಿ ಅಂತ ಹೇಳಿ. ಸರಿ, ಇವಾಗಲೇ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ತೀನಿ. ಚಲೋ ಮಾಡಿದ್ವಿ ನೋಡು ಮಗಳ, ನೀ ಹೇಳಿ. ಇಲ್ಲ ಅಂದ್ರೆ ಆಕಿನ ಆರಾಮ್ ಕುಂದ್ರಿಸಿ ನಾವು ಕೆಲಸ ಆಳಂಗ ಎಲ್ಲ ಮಾಡ್ಬೇಕಾಗಿತ್ತು. ಈಗ ಆಕಿನ ಕೆಲಸ ಆಳಂಗ ಮಾಡಕ್ಕೆ ಹಚ್ಚಿ ನಾವು ಆರಾಮಾಗಿ ಕುಂದ್ರನು. ಏನು ಕೆಲಸ ಇಲ್ಲ, ಕುಂತಲ್ಲೇನ ಎಲ್ಲ ತೊಗೊಂಡು ಬರ ಅಂತ ಹೇಳೋಣಕಿ ಬಾಯ್ ಬಿಟ್ಟು ಎಲ್ಲ ತಂತಂದ ಕುಂತಲ್ಲೇ ಕೊಡ್ತಾಳೆ. ನನಗೆ ಈ ಆಲೋಚನೆ ಹೊಳಿಲಿಲ್ಲ, ನೀನು ಹೊಳೆದತ್ತಲ್ಲ, ಚಲೋ ಆಯ್ತು. ಹೌದಮ್ಮ, ಇವಾಗ ನೋಡು ಆರಾಮಾಗಿರ್ಬೋದು. ಸರಿ, ನಾನು ಸ್ವಲ್ಪ ಹೊರ ಕೆಲಸ ಐತಿ, ಹೋಗಿ ಬರ್ತಾನೆ. ನೀನು ಆಕೆ ಹೆಂಗೆ ಕೆಲಸ ಎಲ್ಲ ಮಾಡ್ತಾ ಅಂತ ನೋಡ್ಕೊತೀರ. ಸರಿ ಅಮ್ಮ, ಹಾಗೆ ಮಾಡು. ಥ್ಯಾಂಕ್ಸ್ ಅಮ್ಮ, ನಿನ್ನಿಂದಾಗಿ ನನ್ನ ಮನ್ಯಾಗ ಎಲ್ಲ ಕೆಲಸ ಮಾಡುವಂಗಾಯ್ತು. ಅವರು ಬೈದು ಹೇಳಿದ್ರು, ನೀನು ಈ ರೀತಿ ಹೇಳಿದ್ರು ನನಗೆ ಮನ್ಯಾಗೆಲ್ಲ ಕೆಲಸ ಮಾಡೋಕೆ ಒಪ್ಪಿಗೆ ಕೊಟ್ರಲ್ಲ, ನಂಗೆ ಅದ ಖುಷಿ. ಥ್ಯಾಂಕ್ಸ್. ಅಯ್ಯೋ ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ಅದು ನಾನು ಆ ರೀತಿ ಹೇಳಿದ್ನಂತ ಎಲ್ಲಿ ನೀವು ಕೋಪ ಮಾಡ್ಕೊಂಡ್ರಿ ಅಂತ ನಾನು ಅಂದ್ಕೊಂಡೆ ಗೊತ್ತಾ. ಮತ್ತು ನಾನು ಆ ರೀತಿ ಎಲ್ಲ ಹೇಳಿದ್ನಲ್ಲ, ನಿಮಗೇನು ಬೇಜಾರಿಲ್ಲ ತಾನೇ? ಅಯ್ಯೋ ನನಗ್ಯಾಕೆ ಬೇಜಾರು? ನನಗೇನು ಬೇಜಾರಿಲ್ಲ. ಅದು ನೀನು ಹೇಳಿರೋ ರೀತಿನೂ ಚಲೋನ ಬಿಡು. ಇಲ್ಲ ಅಂದಿದ್ರೆ ಅತ್ತೆ ಅವರು ನನಗೆ ಕೆಲಸ ಹೇಳ್ತಿದ್ರ, ಏನೂ ಹೇಳ್ತಾನೆ ಇರಲಿಲ್ಲ. ನಾನು ಖಾಲಿ ಕುಂತು ನನಗೂ ಬೇಜಾರಾಗ್ತಿತ್ತು. ಹೀಗಾದರೆ ಕೆಲಸ ಮಾಡ್ತಾಯಿದ್ರು ಅವ್ರ ಜೊತೆ ಬೈತಾದರೂ ಮಾತಾಡ್ತಾರೆ ಅನ್ನೋ ಒಂದು ಭರವಸೆ ಬಂದೈತಿ, ಅದು ನಿನ್ನಿಂದನ. ಸರಿ ಅದಕ್ಕೆ ನೀವೆಲ್ಲ ಕೆಲಸ ಮಾಡ್ಕೊಳ್ಳಿ. ಅಮ್ಮ ಏನಾದರೂ ಬಂದರೆ ನೋಡಿದ್ರೆ ಮುಗ್ದು ಹೋತು ಕತೆ. ಸರಿ, ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಲಾ? ಅಯ್ಯೋ ಏನು ಬೇಡ, ನಾನೇ ಮಾಡ್ಕೋತೀನಿ. ನೀನು ನನಗೆ ಇಷ್ಟು ಹೆಲ್ಪ್ ಮಾಡಿರೋದೆ ಥ್ಯಾಂಕ್ಸು. ಇದನ್ನೆಲ್ಲ ನನಗೆ ಹೆಂಗೆ ತೀರಿಸ್ಬೇಕಂತಲೇ ಗೊತ್ತಿಲ್ಲ. ಇದೇ ಋಣ ನಿಮ್ಮದು ನನ್ನ ಮೇಲೆ ಐತಿ. ಅಯ್ಯೋ ಅದಕ್ಕೆ ನೀವು ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ ಋಣಾಗಿನ ಅಂತ? ಇದು ನಾನು ನಿಮ್ಮ ನಾದಿನಿಯಾಗಿ ಮಾಡಬೇಕಾಗಿರೋದೆ. ಸರಿ ಅದಕ್ಕೆ ನಡೀರಿ ಹೋಗೋಣ, ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ತೀನಿ. ಯಾವ್ದು ಸಾಮಾನು ಎಲ್ಲೆಲ್ಲಿದೆ ಅಂತ ತೋರಿಸ್ತೀನಿ, ನಡೀರಿ. ಅಯ್ಯೋ ಬೇಡ, ಅತ್ತೆ ಏನಾದರೂ ಬಂದರೆ ಅಮ್ಮ ಸುಮ್ಮನೆ ತೊಂದರೆ ಆಗ್ತದೆ ನಿನಗೆ. ಅಯ್ಯೋ ಹಾಗೆಲ್ಲ ಏನಿಲ್ಲ, ನಡೀರಿ. ಸುಮ್ಮಿ ಏನು ಮಾತಾಡ್ಕೊತಾ ಇದ್ದೀವಿ ಜೊತೆ? ನಾ ಹೋಗ್ಬಿಡ್ದೈತಿ ಮಾತಾಡ್ಕೊತಾ ಇದ್ದಾರೆ ಇಬ್ರು. ಅಯ್ಯೋ ಅಮ್ಮ ಇಲ್ಲ, ಅದು ಇದೆಲ್ಲ ಐತಂತ ಕೇಳಿದ್ರು, ಅಲ್ಲೇ ಐತೆ ನೋಡ್ರಿ ಅಂತ ಹೇಳಾಕತ್ತಿದ್ನಿ. ನೀರು ಕಾಸಾಕ ಕಡ್ಡಿಪಟ್ಟ ಬೇಕಾಗಿತ್ತಂತ. ಯಾವ್ಯಾವ ಸಾಮಾನು ಎಲ್ಲೆಲ್ಲದ ತೋರಿಸ್ತಿ ಅಂದರು, ಅಲ್ಲೇ ಇರ್ತಾವೆ ನೋಡೋಗ್ರಿ ಅಂತ ಹೇಳಾಕತ್ತಿದ್ನಿ. ನಾನೇ ಅವ್ರ ಜೊತೆ ಮಾತಾಡೋದಿರ್ಕಿಲ್ಲಮ್ಮ. ನೋಡೆ, ನಾನಿಲ್ಲ ಅಂತ ನನ್ನ ಮಗಳ ಜೊತೆ ಮಾತಾಡೋದಾತು, ಯಾರ ಜೊತೆ ಮಾತಾಡೋದು, ಇವ್ರ ಜೊತೆ ಮಾತಾಡೋದು ಮಾಡಿದ್ರೆ ನಾನೇನೋ ಸುಮ್ಮನೆ ಬಿಡಂಗಿಲ್ಲ, ನೆನಪಿಟ್ಕ. ಅಯ್ಯೋ ಇಲ್ಲ, ನಾನು ಯಾರ ಜೊತೆನೂ ಮಾತಾಡೋಂಗಿಲ್ಲ, ಬಿಟ್ಬಿಡಿ ಆಂಟಿ, ಬಿಟ್ಬಿಡಿ.